ಹರೇ ಶ್ರೀನಿವಾಸ. ವ್ಯಾಪ್ತಿ ಸಂಧಿ ಪದ್ಯ 11. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನಗೆ ತಾಮಾಡಿ ಮನೆಯೊಳಗಿಡುವ ತೆರದಂತೆ. ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿಯೊಳಿಡುವ. ಶ್ರೀ ಗುರುಭ್ಯೋ ನಮಃ. ವ್ಯಾಪ್ತಿ ಸಂಧಿಯ 11ನೆಯ ನುಡಿಯನ್ನು ಕೇಳಿ ಅರ್ಥವನ್ನು ತಿಳಿಯೋಣ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಹಿ ಮದುವೆಯ ನಂದನಗೆ ತಾಮಾಡಿ ಮನೆಯೊಳಗಿಡುವ ತೆರನಂತೆ. ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿಯಲ್ಲಿಡುವ. ಈ ನುಡಿಯಲ್ಲಿ ದಾಸರು ಶ್ರೀಹರಿಯು ತನ್ನ ಭಕ್ತರಿಗೆ ಸಂಸಾರ ಬಂಧನವನ್ನು ಹೇಗೆ ಕೊಡುತ್ತಾನೆಂಬ ಪರಿಯನ್ನು ಮತ್ತೊಂದು ದೃಷ್ಟಾಂತದ ಮೂಲಕ ಸುಂದರವಾಗಿ ಬಣ್ಣಿಸಿದ್ದಾರೆ. ಶಬ್ದಾರ್ಥ: ನೆರಹಿ ಎಂದರೆ ಕರೆಸಿಕೊಳ್ಳುವುದು, ನಂದನ ಮಗ. ಇಂದಿರಾಧವ ಎಂದರೆ ಲಕ್ಷ್ಮೀಪತಿ. ಸಂಸ್ಕೃತಿ ಎಂದರೆ ಸುಖ ದುಃಖ ಮಿಶ್ರಿತ ಸಂಸಾರ. ಭಾವಾರ್ಥ: ಯಾವ ತಂದೆಯು ತನ್ನ ಬಂಧುವರ್ಗದವರ ಎಲ್ಲರನ್ನೂ ಸೇರಿಸಿ ಮಗನಿಗೆ ಸಂಭ್ರಮದಿಂದ ಮದುವೆಯನ್ನು ಮಾಡಿ ಮನೆಯಲ್ಲಿಟ್ಟುಕೊಂಡು ಸಂಸಾರಿಯನ್ನಾಗಿ ಮಾಡುವಂತೆ, ಶ್ರೀ ಲಕ್ಷ್ಮೀಪತಿಯಾದ ಪರಮಾತ್ಮನೂ ಸಹ ತನ್ನ ಇಚ್ಛಾನುಸಾರವಾಗಿ ಜೀವನಿಗೆ ಸತ್ವಾದಿ ತ್ರಿಗುಣಗಳ ಸಂಬಂಧವನ್ನು ಮಾಡಿಸಿ ಬುದ್ಧಿ ಎಂಬ ಹೆಂಡತಿಯೊಡನೆ ಮದುವೆಯನ್ನು ಮಾಡಿಸುತ್ತಾನೆ. ಅಲ್ಲಿ ತತ್ವಾಭಿಮಾನಿ ದೇವತೆಗಳೇ ಬಂಧು ಬಳಗಗಳಾಗುತ್ತಾರೆ. ಹಾಗೂ ಸ್ಥೂಲ ಶರೀರವೇ ಮನೆಯು. ಇವುಗಳಲ್ಲಿ ಸಾತ್ವಿಕರಿಗೆ ದೇವತಾದಿ ಶರೀರಗಳನ್ನು, ರಾಜಸರಾದ ಮನುಷ್ಯರಿಗೆ ಮನುಷ್ಯ ಶರೀರವನ್ನು, ತಾಮಸರಿಗೆ ದೈತ್ಯಾದಿ ಶರೀರಗಳನ್ನು ಕೊಡಿಸಿ ಅವರವರ ಸಾಧನೆ ಮಾಡಿಸುವುದಕ್ಕಾಗಿ ಸುಖ ದುಃಖ ಎಂಬ ಸಂಸಾರದಲ್ಲಿ ಪರಮಾತ್ಮ ಬಂಧಿಸುತ್ತಾನೆ ಎಂಬುದಾಗಿ ದಾಸರು ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ಇಲ್ಲಿ ತಿಳಿಯಬೇಕಾದ ಅಂಶಗಳು: ಈ ಅನಿಷ್ಟವಾದ ದುಃಖಮಯವಾದ ಈ ಸಂಸಾರಾವಸ್ಥೆಯನ್ನು ಶ್ರೀಹರಿಯು ಜೀವನಿಗೆ ಏಕೆ ನೀಡುತ್ತಾನೆ? ಅತ್ಯಲ್ಪವಾದ ವೈಷಯಿಕ ಸುಖ ಏಕೆ ಬೇಕು ಎಂಬುದಾಗಿ ಪ್ರಶ್ನೆ ಬಂದಾಗ ದಾಸವಾಣಿಯೇ ಹೇಳುತ್ತದೆ, ಈ ಸಂಸಾರ ಅನಿಷ್ಟ ಅಲ್ಲ, ಮದುವೆಯಂತೆ ಸುಖಾತ್ಮಕವಾದದ್ದು. ಮದುವೆ ಎಂಬ ಬಂಧನವು ಸುಖಕ್ಕೂ ಮತ್ತು ದುಃಖಕ್ಕೂ ಎರಡಕ್ಕೂ ಕಾರಣವಾಗಿದೆ. ಅಂತಹ ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳುವುದು ಒಂದು ಕಲೆ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ನಿವೇದಯೇತ್ ಎಂಬಂತೆ ಹೆಂಡತಿ, ಮಕ್ಕಳು, ಸುತರು, ಧನಕನಕಾದಿಗಳು ಇವುಗಳನ್ನು ಶ್ರೀಹರಿ ಕೊಟ್ಟ ಸೌಭಾಗ್ಯ ಎಂದು ತಿಳಿದು ಅವನಿಗೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ ದಾಸರ ಭಾವ. ಇದನ್ನೇ ಮತ್ತೊಂದೆಡೆ ಜಗನ್ನಾಥದಾಸರು ಜಗದುದರ ಕೊಟ್ಟುದನ್ನು ಭುಂಜಿಸು ಮಗ ಮಡದಿ ಪ್ರಾಣೇಂದ್ರಿಯಾತ್ಮಾದಿಗಳು ಭಗವದಧೀನವೆಂದಡಿಗಡಿಗೆ ನೆನೆಯುತ್ತಿರು ಎಂಬುದಾಗಿ ಮುಂದಿನ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಹೇಳಿದ್ದುಂಟು. ಅದನ್ನೇ ಅನುಸರಿಸಿ ಬಾಳಬೇಕು. ಹರಿಯ ಕರುಣದೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ಎಂಬಂತೆ ಯಾವುದೇ ದೇಹವಾಗಲಿ ಶ್ರೀಹರಿಯೇ ಕೊಟ್ಟದ್ದು. ಸಂಸಾರ ಬಂಧನ ಅದು ಶ್ರೀಹರಿಯೇ ಕೊಟ್ಟದ್ದು. ಆದ್ದರಿಂದ ಸಂಸಾರವೆಂಬಂಥ ಸೌಭಾಗ್ಯವಿರಲಿ ಎಂಬ ದಾಸವಾಣಿಯಂತೆ ಅದನ್ನೇ ಮೋಕ್ಷ ಸಾಧನವಾಗಿ ಮಾಡಿಕೊಂಡಲ್ಲಿ ಶ್ರೀಹರಿಗೆ ಪ್ರೀತಿಯಾಗುತ್ತದೆ ಎಂಬುದಾಗಿ ಇಲ್ಲಿ ದಾಸರು ಮನವರಿಕೆ ಮಾಡಿಕೊಡುತ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.